साउंड नहीं है इधर में। अस्सलाम वालेकुम। ओके ಎಲ್ಲರಿಗೂ ನಮಸ್ಕಾರ। ಇವತ್ತು ನಮ್ಮ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಪವಿತ್ರವಾದ ರಂಜಾನ್ ಹಬ್ಬ ಪ್ರಾರಂಭ ಆಗಿದೆ। ಈಗಾಗಲೇ ಎಷ್ಟನೇ ದಿನ ಇವತ್ತು? 18 24th ಡೇ ಅಲ್ವಾ? 24 ದಿನ ನಡೀತಾ ಇದೆ। ಪ್ರತಿ ವರ್ಷದಂತೆ ನಾವು ನಮ್ಮ ಈ ಕ್ಷೇತ್ರದ ಜನಕ್ಕೆ ಒಂದು ಸಣ್ಣ ಕಾಣಿಕೆ ಅಂದ್ರೆ ಬಡವರಿಗೆ ನಾವು ಏನೋ ಒಂದು ರೇಷನ್ ಕಿಟ್ ಅನ್ನ ಕೊಡೋ ಕಾರ್ಯಕ್ರಮವನ್ನ ಎಲ್ಲ ಒಂದು ಹಿರಿಯರ ಸಲಹೆ ಮೇಲೆಗೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ। ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಬಂದು ಆಶೀರ್ವಚನೆ ಮಾಡಿದಂತಹ ನಮ್ಮ ಹಿರಿಯ ಬಿಲಾಲ್ ಮಸೀದಿ ಗುರುಗಳಾದಂತಹ ಜುಲ್ಫಿಕಾರ್ ಗುರುಗಳಿದ್ದಾರೆ ಮತ್ತು ನಮ್ಮ ಜೈನುದ್ದೀನ ಗುರುಗಳ ಅವರ ಗುರುಗಳಾದ ಸೈಯದ್ ಗುರುಗಳಿದ್ದಾರೆ, ನಮ್ಮ ಆಸಿಫ್ ಸಾಹೇಬ್ರಿದ್ದಾರೆ, ನಮ್ಮ ಬೆಂಗಳೂರು ಉತ್ತರ ತಾಲೂಕಿನ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರು ಆದಂತಹ ಎಕ್ಸ್ ಕಾರ್ಪೊರೇಟರು ಆದಂತಹ ಸೀನಿಯರ್ ಲೀಡರ್ ಅಂತ ನಮ್ಮ ವಾಜಿದ್ ಭಾಯ್ ಇದ್ದಾರೆ, ನಮ್ಮ ಎಕ್ಸ್ ಕಾರ್ಪೊರೇಟರ್ಗಳಾದಂತಹ ಜಾಕಿರ್ ಭಾಯ್ ಇದ್ದಾರೆ, ನಮ್ಮ ಮೇತ್ರಾ ಅವರು ಇದ್ದಾರೆ, ಶ್ರೀಮತಿ ನಮ್ಮ ಜಫರುಲ್ಲಾ ಖಾನ್ ಅವರು ಇದ್ದಾರೆ, ಬ್ಲಾಕ್ ಪ್ರೆಸಿಡೆಂಟ್ ಆದಂತ ನಮ್ಮ ತ್ರಿಪಾಲ್ ಇದ್ದಾರೆ, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆದಂತ ಮೈನಾರಿಟಿ ನಮ್ಮ ಪರು ಇದ್ದಾರೆ, ವಿಷ್ಣು ಜೋಶ್, ವೆಂಕಟೇಶ್, ನಟರಾಜು, ಎಲ್ಲ ನಮ್ಮ ಗ್ಯಾರಂಟಿ ಕಮಿಟಿ ಚೇರ್ಮನ್ ತಾರೀಖ್ ಅನ್ನ ಕೊಡೋರು ಇದ್ದಾರೆ, ನಮ್ಮ ಮೀಡಿಯಾ ಮಿತ್ರರು ಟೀಮ್ ಇದ್ದಾರೆ, ಹಾಗೂ ಸುಮಾರು ಈ ರೇಷನ್ ಕಿಟ್ ಕೊಡ್ಲಿಕ್ಕೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ದುಡ್ತಕ್ಕಂತ ನಮ್ಮ ರಿಯಾಜ್ ಭಾಯ್ ಇಂದ ಹಿಡಿದು ಎಲ್ಲರೂ ಇಲ್ಲಿ ಸೇರ್ತಕ್ಕಂಥ ನಮ್ಮ ಮುಖಂಡರುಗಳೆಲ್ಲ ಸೇರಿ ಕೆಲಸ ಮಾಡಿದಿರಿ। ಇದು ವ್ಯವಸ್ಥೆ ಮಾಡೋದು ಸುಲಭ ಅಲ್ಲ, ಯಾಕಂದ್ರೆ ರೇಷನ್ ಕಿಟ್ ಅವ್ರು ಬಂದು ಯಾವುದೇ ರಿಸ್ಕ್ ಇಲ್ದಿರ 5 ನಿಮಿಷದಲ್ಲಿ ನಿಮ್ಗೆ ಕಿಟ್ ಕೊಡ್ತಾರೆ, ತಗೊಂಡು ಹೋಗ್ಬೋದು, ನೀವು ಆರಾಮಾಗಿರ್ಬೋದು। ನೂಗು ನುಗ್ಗಾಟ್ಲು ಕ್ಯೂ ಅವೆಲ್ಲ ಏನು ಇರೋದಿಲ್ಲ। ವಾರ್ಡ್ ವೈಸ್ ಮಾಡಿದೀವಿ, 7 ವಾರ್ಡ್ಗೂ ಸಪರೇಟ್ ಕ್ಯೂ ಇದೆ, ನೀವು ಆರಾಮಾಗಿ ಹೋಗಿ ಆರಾಮಾಗಿ ಕುತ್ಕೊಳ್ಳಿ। ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮ ಹಿರಿಯ ಮುಖಂಡರು ನಮ್ಮ ಜಾಫರ್ ಶರೀಫ್ ಜೊತೆಯಲ್ಲಿ ಕಾಲದಿಂದ ಇದ್ದಂತಹ ಎಕ್ಸ್ ಮಿನಿಸ್ಟ್ರು ನಮ್ಮ MLC ಅಂತ ನಜೀರ್ ಭಾಯ್ ಸಾಹೇಬ್ರು 5-10 ನಿಮಿಷದಲ್ಲಿ ಬರ್ತಾ ಇದ್ದಾರೆ, ನಮ್ಮ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು ಇನ್ನು 5 ನಿಮಿಷದಲ್ಲಿ ಬರ್ತಾ ಇದ್ದಾರೆ। ಅವರು ನಮ್ಮ ಕಾಲದಿಂದ ನಮ್ಗೆ ಹಳಬ್ರು, ಅವರು ಶರೀಫ್ ಸಾಹೇಬ್ರ ಜೊತೆ ಅವರು ಒಡನಾಡಿ ಆಗಿದ್ರು, ನಾವು ಅವ್ರ ಜೊತೆಲಿರುವಾಗ ಅವರು ಇದ್ರು, ಅವರು ಬರ್ತಾ ಇದ್ದಾರೆ 5 ನಿಮಿಷದಲ್ಲಿ। ಸೊ ಎಲ್ಲ ವ್ಯವಸ್ಥೆ ಆಗಿದೆ, ನೀವೇನು ಓಡಾಡೋದು ಕ್ಯೂ ನಿಂತ್ಕೊಡೋದು ಅರಿಬಿರಿ ಕ್ಯೂ ಅವೆಲ್ಲ ಏನು 5 ನಿಮಿಷದಲ್ಲಿ ನಿಮ್ಗೆ ಕಿಟ್ ಕೊಡ್ತಾರೆ, ನೀವು ತಗೊಂಡು ಆರಾಮಾಗಿ ಹೋಗ್ಬೋದು। ಸುಮಾರು 10,000 ಕಿಟ್ಗಳನ್ನ ನಾವು ಸಾಲದು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಏನಿಲ್ಲ, 10,000 ಕೊಟ್ರೆ 50,000 ಕೊಡ್ಬೇಕು, ಅಷ್ಟು ಜನ ಇದ್ದಾರೆ। ಆದ್ರೂ ಇರ್ಲಿ, ಅತಿ ಬಡವ್ರಿಗೆ ಮಾತ್ರ ಇದು ಸಿಕ್ಕಿದೆ, ದಯವಿಟ್ಟು ಇದನ್ನ ಬಡವ್ರಿಗೆ ಮಾತ್ರ ತಲುಪಿಸಿ, ಇರೋರು ತಗೊಂಬೇಡಿ। ಸಪೋಸ್ ಇರೋರ್ಗೇನ ನಿಮ್ಗೆ ಟೋಕನ್ ಕೊಟ್ಟಿದ್ರೆ ಬಡವ್ರಿಗೆ ಕೊಟ್ಬಿಡಿ ಅದನ್ನ, ಯಾಕಂದ್ರೆ ನಿಮ್ಗೆ ಏನಾದ್ರು ನಾನು ಹೇಳಿದೀನಿ, ನಮ್ಮ ಕಾರ್ಯಕರ್ತರು ಯಾರು ಟೋಕನ್ ನ ಮುಟ್ಟಬಾರದು। ನಮ್ಮ ಕಾರ್ಯಕರ್ತರು ಏನಾದ್ರು ಟೋಕನ್ ನಿಮ್ಗೆ ಬೇಕಂದ್ರೆ ನನ್ನ ಆಫೀಸ್ ಭೇಟಿ ಮಾಡಿ, ನಿಮ್ಗೆ ಏನ್ ಬೇಕು ನಾನೇ ಕೊಡ್ತೀನಿ। ಈ ಟೋಕನ್ ಮಾತ್ರ ಇಲ್ಲಿ ಕ್ಷೇತ್ರದ ಜನಕ್ಕೆ ತಲುಪಿಸ್ಬೇಕು, ಯಾರು ಒಂದು ಕಿಟ್ ಅನ್ನ ನಮ್ಮ ಕಾರ್ಯಕರ್ತರು ತಗೊಂಬಾರ್ದು। ನಿಮ್ಗೆ ಏನೇ ಇದ್ರು ನಾನು ಕೊಡಕ್ ರೆಡಿ ಇದ್ದೀನಿ। ಈಗ ಈ ಕ್ಷೇತ್ರದ ಅಭಿವೃದ್ಧಿ ಈಗಾಗಲೇ 3 ವರ್ಷ ನಾವು ಮುಟ್ತಾ ಇದೀವಿ, ಈ ಗ್ರೌಂಡೇ ತಗೊಂಡ್ಬಿಡೋಣ ಫಸ್ಟ್, ಬೇರೆ ಯಾವ್ದು ತಗೊಳೋದು ಬೇಡ। ನಾನು ಈ ಗ್ರೌಂಡ್ ಒಳಗಡೆ ಬಂದಾಗ ಇಲ್ಲಿ ಜನ ಸ್ಟೂಡೆಂಟು ಇರ್ಲಿಲ್ಲ, ಇಲ್ಲಿ ವಾಸ ಮಾಡ್ತಾ ಇದ್ದು ಹಂದಿ ಯಗಣ ಇನ್ನೊಂದು ವಾಸ ಮಾಡ್ತಿದ್ರು ಅಲ್ವಾ? ಹೇಳ್ರಪ್ಪ ಇಲ್ನೋರು ಸ್ಥಳೀಯರು ಜವೀದ್, ಈಗ ಈ ತರ ಈ ಕಾಂಪೌಂಡ್ಗೆ ಒಂದು 10 ಓಪನ್ ಇತ್ತು, 10 ಕಡೆ ಓಪನ್ ಇತ್ತು, ಸ್ಕೂಲೇ ಸರಿ ಇರ್ಲಿಲ್ಲ, ಇದು ಬಿಲ್ಡಿಂಗ್ ಹಿಂಗ್ ನೋಡಕ್ ಆಗ್ತಾ ಇರ್ಲಿಲ್ಲ। ಅಂದ್ರೆ ನಮ್ಮ ಕ್ಷೇತ್ರ ಹೆಂಗಿತ್ತು ಅಂತ ನೀವು ಲೆಕ್ಕ ಹಾಕೊಳ್ಳಿ, ಕಾಂಪೌಂಡೇ ಹೆಂಗಿರ್ಬೇಕಾದ್ರೆ ಒಂದು ಸರ್ಕಾರಿ ಜಾಗ, ಸ್ವಲ್ಪ ಕೇಳಿಸ್ಕೊಬೇಕು, ಯಾರು ಮಾತಾಡಬಾರ್ದು। ಇಂಥ ಕ್ಷೇತ್ರನ ನಾನು ಗೆದ್ದ ತಕ್ಷಣ ನಾನು DG ಹಳ್ಳಿಲಿ ವಿಶ್ ಮಾಡಕ್ ಬಂದೆ ಜನಕ್ಕೆ, ಇಲ್ಲ ಹಿಂದ್ಗಡೆ ವಿಶ್ ಮಾಡಕ್ ಬಂದ್ರೆ ಜನ ಬಂದ್ರು, ಅವ್ರು ಕಣ್ಣಲ್ಲಿ ನೀರ್ ಹಾಕೊಂಡು ಹೆಣ್ಮಕ್ಳು 2 ಸಮಸ್ಯೆ ಹೇಳಿದ್ರು, MLA ಸಾಬ್ ನಿಮ್ಗೆಲ್ಲ ನಾವು ಓಟ್ ಹಾಕಿದೀವಿ, ನಮಗೆ ಕುಡಿಯಕ್ ನೀರಿಲ್ಲ, ನಮ್ಮ ಮನೆಗೆ ಒಳ್ಳೆ ಚರಂಡಿ ಇಲ್ಲ. ನಾನು ಅವ್ರ ಮನೆಗೆ ನಾನು ವಿಶ್ ಮಾಡಕ್ ಹೋದ್ರೆ ಒಂದೇ ಕಾಲುವೆಯಲ್ಲಿ ಎಲ್ಲ ಹೋಗ್ತಾ ಇತ್ತು.
ಗೊತ್ತಾಯ್ತಲ್ಲ, ಎಲ್ಲ ಒಂದೇ ಕಾಲುವೆಯಲ್ಲಿ ಹೋಗ್ತಾ ಇದೆ ಅಂದ್ರೆ ಅರ್ಥ ಆಗ್ತದಲ್ಲ. ಇದು ಡೀಸೆಲ್ ಮಾಡಲ್. ನಾನು ಹೇಳ್ತಾ ಇರೋದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಸುಳ್ಳ ನಿಜ ಅಂತ ಹೇಳ್ಬೇಕು ನೀವು ಯಾರನ್ನ. ಮುನ್ನಾಬಾಯ್ ಇಲ್ಲೆಲ್ಲ ಕೊಡ್ಕೊಂತ ಇದ್ರು, ನಾನು 1000 ಕೋಟಿ ತಂದಿದ್ದೀನಿ, 2000 ಕೋಟಿ ತಂದಿದ್ದೀನಿ, ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತೆಲ್ಲ ಭಾಷಣ ಹೊಡ್ಕೊಂಡು ಸರ್ಕಾರದಲ್ಲಿ ಸವಲತ್ತು ಮಜಾ ಮಾಡ್ತಾ ಇದ್ರಲ್ಲ. ನಾನು ವಿಶ್ ಮಾಡ್ಲಿಲ್ಲ ಜನಕ್ಕೆ, ವಾಪಸ್ ಹೋಗ್ಬಿಟ್ಟೆ. ಅಲ್ಲೇನಪ್ಪ ಬ್ಲಾಕ್ ಪ್ರೆಸಿಡೆಂಟ್ಗಳೇ, ಗೋ ಬ್ಯಾಕ್. ನಾನು ಜನಗಳಿಗೆ ವಿಶ್ ಮಾಡಿಲ್ಲ, ನಾನು ಇದು ರಿಪೇರಿ ಮಾಡೋವರೆಗೂ ಆಮೇಲೆ ಬರ್ತೀನಿ ಅಂದೆ. ಇವತ್ತು ನಾನು ಒಂದೊಂದು ವಾರ್ಡ್ಗೆ ಕನಿಷ್ಠ 25 ಕೋಟಿ ತಂದು ಇವತ್ತು ಕ್ಲೀನ್ ಚರಂಡಿ ರಸ್ತೆಗಳು ಮಾಡಿಸಿದ್ದೀನಿ. ಒಂದೊಂದು ವಾರ್ಡ್ಗೆ ಕನಿಷ್ಠ. ಏನ್ ಜಾಕಿರ್ ಬಾಯಿ ಸಾಕ್ಷಿ ಇದಕ್ಕೆ. ಅವರು ಎಕ್ಸ್ ಕಾರ್ಪೊರೇಟ್ರು, ಅವ್ರ ಕ್ಷೇತ್ರ ಪರವಾಗಿಲ್ಲ. ಪ್ರೆಸೆಂಟ್ ಟೌನ್ ಅದು ಸ್ವಲ್ಪ ಸಿಟಿ ಏರಿಯಾ ಅಲ್ವಾ. ಇವತ್ತು ಎಕ್ಸೆಪ್ಟ್ ಪ್ರೆಸೆಂಟ್ ಟೌನ್ ಬಿಟ್ಟರೆ ಎಲ್ಲಾ ವಾರ್ಡ್ಗಳು ಅದೇ ತರನೇ ಇತ್ತು. ಅಷ್ಟು ನಮ್ಮ ಪುಲಿಕೇಶ್ ನೇತ್ರ ಅವರದ್ದು ಪರವಾಗಿಲ್ಲ, ಅದು ಸ್ವಲ್ಪ ಪರವಾಗಿಲ್ಲ. ನಿಮ್ಮ ವಾರ್ಡು ಇಲ್ಲಿ ಬಿರಿ ಹೆಸರು ಹೇಳ್ತಾ ಇದ್ರು, ಕೆಲ್ಸಗಳು ಆಗ್ತಾ ಇರ್ಲಿಲ್ಲ. ನೀವು ಸಾಕ್ಷಿ ಜನ, ನೀವು ಹೇಳ್ಬೋದು ಅಲ್ಲೇನಮ್ಮ. ಈಗ ರಸ್ತೆ ನೀರು ಇನ್ನು ಸ್ವಲ್ಪ ದಿನದಲ್ಲೇ ಬರ್ತಾ ಇದೆ. ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರ 30 ಕೋಟಿ ಕೊಟ್ಟು ನಮ್ಗೆ GLR ಪಂಪ್ ಕೊಟ್ಟಿದ್ದಾರೆ. ಪ್ರತಿ ಮನೆಗೂ ನಾವು ನೀರು ಕೊಡ್ತೀವಿ ಅಲ್ವಾ. ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮ ನಾಯಕರಾದಂತ ನಮ್ಮ MLC ಸಾಹೇಬರಾದಂತ ನಜೀರ್ ಸಾಹೇಬರು ಬರ್ತಾ ಇದ್ದಾರೆ. ಸೀನಿಯರ್ ಕಾಂಗ್ರೆಸ್ ಲೀಡರ್ ಅವರು, ನಮ್ಮ ಮುಖ್ಯಮಂತ್ರಿಗಳು, ಆಪ್ತ ಕಾರ್ಯದರ್ಶಿಗಳು 2 ನಿಮಿಷದಲ್ಲಿ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ನೀವೆಲ್ಲರಿಗೂ ಸಹ ಅವರು ಕೈಯಿಂದ 2 ದಿನಸಿ ಕಿಟ್ ಕೊಡೋಕೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಮಾಡ್ತಾರೆ. ಬಂಧುಗಳೇ, ನಾನು ನಿಮ್ಮ ಪರವಾಗಿ ಕೆಲಸ ಮಾಡುತ್ತೇನೆ. ನಾನು ಬಂದಿರೋದೇ ನಿಮ್ಮ ಕೆಲಸ ಮಾಡ್ಲಿಕ್ಕೆ. ಈಗ ನಮ್ಮ ನಜೀರ್ ಸಾಹೇಬರು, ನಮ್ಮ ಹಿರಿಯ ನಾಯಕರು ಬರ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾನೆ. सबसे पहले मैं शुक्रगुजार हूँ पाक परवरदिगार का कि आज इस प्रोग्राम में आप लोगों के बीच में चंद लम्हे गुजारने के लिए मौका मिला है। ये यहाँ के हल्के के MLA जनाब AC श्रीनिवास साहब और उनके साथी सब मिलकर, इसमें जाकिर साहब भी है, जहाँ वाजिद साहब भी है, मुजाहिद साहब भी है और हमारे ब्लॉक प्रेसिडेंट और सारे लोग यहाँ पर मौजूद हैं कि एक आप लोगों के साथ एक राबिता कायम रखने के लिए और आप लोगों की हालात का जायजा लेते हुए कि थोड़ी बहुत सहूलत आप लोगों को करने के लिए ये एक रेशन किट दी जा रही है। मैं समझता हूं कि इससे आप लोगों की कोई थोड़ी हद तक आप लोगों को सहूलत होगी कि इंशाअल्लाह तकरीबन और 5-6 दिन के अंदर ईद भी आ रही है और ईद के दिन ये सब सामान जो है इस्तेमाल हो सकता है और आप लोगों को सहूलत होगी, इसीलिए ये काम किया गया है। ये सिर्फ पुलकेशी नगर हल्के के अंदर ही नहीं, हेब्बाल में जनाब बैरती सुरेश, ऐसा ही बैटरानपुरा में जनाब कृष्ण बैरेगौड़ा, हमारे जितने भी कांग्रेस के लेजिस्लेटर्स हैं वहां सब यही एक तरीके का इंतजाम किया गया है। लोगों के हालात का जायजा लेते हुए आपने देखा होगा कि हमारे जो चीफ मिनिस्टर हैं जनाब सिद्धरामैया साहब, उन्होंने भी आप लोगों के हालात का जायजा लेते हुए हर महीना 2000 रुपया गृह लक्ष्मी के नाते आप लोगों तक पहुंचा रहे हैं और ऐसे ही बहुत जल्द इंदिरा किट के नाम से आप लोगों तक हर महीना एक किट पहुंचेगी। उसमें मतलब दाल भी होगा, चावल भी होगा और उसमें तेल भी होगा, शुगर भी होगा, शक्कर भी होगा, ऑयल भी होगा, सब इंतजाम वो करने की भी कोशिश हो रही है। और मुझे बड़ी खुशी है कि बहुत कम अरसे में पुलकेशी नगर का हालात का जायजा लेते हुए अभी मैं जब आ रहा था तब AC श्रीनिवास साहब कह रहे थे कि 30 करोड़ रुपया यहाँ पर सैंक्शन हुआ है। पानी की किल्लत है, पानी की सहूलत करना
एसी श्रीनिवास साहब की भी जिम्मेदारी है और हुकूमत की भी जिम्मेदारी है। तो मैं इनसे भी गुजारिश करूंगा कि जल्द से जल्द पानी का इंतजाम करें और आगे चलकर इस हल्के में ज्यादा से ज्यादातर तालीमी मैदान में ज्यादा तरक्की करने की कोशिश करें। यहाँ पर बच्चों को ज्यादा से ज्यादा तालीम दिलवाने की कोशिश करें और बच्चों को सीधे राह पर लाने की कोशिश करें। खासकर नौजवानों को जो आजकल दूसरे तरीके से उनको इस्तेमाल किया जा रहा है, उसको हटाकर तालीमी मैदान में लाने की कोशिश की जाए। बस इन चंद अल्फाज के साथ मैं अपनी जगह लेता हूँ। अल्लाह हाफिज।